ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ವಾರಾಹ್ಯೈ ನಮಃ. ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇದು ಹೇಗೆ ಮಾಡಬೇಕು, 14ಕ್ಕೆ ಮಾಡಬೇಕಾ ಅಥವಾ 15ನೇ ತಾರೀಕು ಆಚರಣೆ ಮಾಡಬೇಕಾ, ವಿಗ್ರಹ ಇಟ್ಟು ಪೂಜೆ ಮಾಡಬೇಕಾ ಅಥವಾ ಕಳಶ ಸ್ಥಾಪನೆ, ಈ ಥರ ಅನೇಕ ಏನು ಧರ್ಮ ಸಂದೇಹಗಳಿದ್ದಾವೆ. ಅವುಗಳಿಗೆ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ನಾನು ಇಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತು ನಿಮಗೆ ಸರಿ ಅನಿಸಿದರೆ, ಸರಿಯಾಗಿರ್ತದೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಒಂದು 4 ಜನಕ್ಕೆ ಉಪಯೋಗ ಆಗುತ್ತೆ. ಧನ್ಯವಾದಗಳು. ಈಗ ಮುಖ್ಯವಾಗಿ ವಿಚಾರಕ್ಕೆ ಬರೋಣ. ವಾರಾಹಿ ನವರಾತ್ರಿ ಬಗ್ಗೆ ಧರ್ಮ ಸಂದೇಹಗಳು. ಒಂದನೇದೇನೆಂದರೆ, ಈಗ 14ನೇ ತಾರೀಕು ಅಂದರೆ ಇವತ್ತೇ ಸಾಯಂಕಾಲಕ್ಕೆಲ್ಲ, ಮಧ್ಯಾಹ್ನಕ್ಕೆಲ್ಲ ಅಮಾವಾಸ್ಯೆ ಮುಗಿದೋಗ್ತದೆ. ಪಾಡ್ಯಮಿ ಸಾಯಂಕಾಲಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಸಾಯಂಕಾಲಕ್ಕೆ ಮಾಡ್ಬೋದಲ್ವಾ, 15ಕ್ಕೆ ಯಾಕೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಇದೆ ಸುಮಾರು ಜನಗಳಿಗೆ. ಒಂದು ಏನಂದರೆ, ಸೂರ್ಯ ಉದಯಕ್ಕೆ ಯಾವ ತಿಥಿ ಇರ್ತದೆಯೋ ಆ ತಿಥಿಯನ್ನು ನಾವು ಪೂಜೆ ವ್ರತಾದಿಗಳಿಗೆ ನಾವು ಆಚರಣೆ ಮಾಡ್ತೀವಿ. ಹಾಗಾಗಿ ಶಾಸ್ತ್ರೋಕ್ತವಾಗಿ ಹೇಳೋದಾದರೆ, ನಾವು ಸೂರ್ಯ ಉದಯಕ್ಕೆ ತಿಥಿ ಯಾವುದಿದೆ, ಇವತ್ತು ಅಮಾವಾಸ್ಯೆ ಇದೆ. ಹಾಗಾಗಿ ನಾಳೆ 15ನೇ ತಾರೀಕು ಪ್ರತಿಪದ ಇದೆ. ಪ್ರತಿಪತ್ತ ಅಥವಾ ಪಾಡ್ಯಮಿ ಇರೋದ್ರಿಂದ, ಪಾಡ್ಯ ಇರೋದ್ರಿಂದ ನಾಳೆ ಅಂದರೆ 15ನೇ ತಾರೀಕು ಇದನ್ನು ಮಾಡಬೇಕು. ಇದು ಶಾಸ್ತ್ರೋಕ್ತ. ಇನ್ನು ವಿದೇಶಗಳಲ್ಲಿ ಇರ್ತಕ್ಕಂಥವ್ರು ಕೆಲವರು ಇದ್ದಾರೆ, ಅವರು ಕೂಡ ಕೆಲವು ಪ್ರಶ್ನೆ ಮಾಡಿದ್ದಾರೆ. ಅವ್ರಿಗಾದರೂ ಕೂಡ ಅವರು ಸೂರ್ಯ ಉದಯ ಇವತ್ತೇ ಆಗುವುದಾದರೆ, ಒಂದು 6 ಗಂಟೆ ವ್ಯತ್ಯಾಸ ಇರ್ತದಲ್ಲ, ಹಾಗಾಗಿ ಅವ್ರಿಗೆ ಸೂರ್ಯ ಉದಯ ಇವತ್ತೇ ಆಗೋದಾದರೆ ಇವತ್ತೇ 14ನೇ ತಾರೀಕು ಅವರು ಮಾಡ್ಬೋದು. ವಿದೇಶಗಳಲ್ಲಿ ಇರ್ತಕ್ಕಂಥವ್ರು. ಭಾರತೀಯರು ಮಾತ್ರ 15ನೇ ತಾರೀಕು ಮಾಡಬೇಕು. ಒಂದನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ಏನಂದರೆ, ಕಳಶ ಸ್ಥಾಪನೆ ಮಾಡಬೇಕೋ ಅಥವಾ ಮಾಡಬಾರ್ದೋ, ಘಟ ಸ್ಥಾಪನೆ ಮಾಡಬೇಕು ಅಂತ ಕೆಲವು ಪ್ರಶ್ನೆ. ನವರಾತ್ರಿ ಥರ ಕಳಶ ಸ್ಥಾಪನೆ ನೀವು ಮಾಡೋದು ಅಭ್ಯಾಸ, ಆಚರಣೆ ಇದ್ದರೆ ಮಾಡಿರಿ, ಇಲ್ಲಾಂದರೆ ಮಾಡುವಂಥ ಅವಶ್ಯಕತೆ ಇಲ್ಲ. ಘಟ ಸ್ಥಾಪನೆ ಅನ್ನುವಂಥದ್ದೆಲ್ಲವನ್ನು ಹೆಚ್ಚು ಅದನ್ನು ತಲೆ ಕೆಡಿಸ್ಕೊಳ್ಳೋದು ಹೋಗೋದು ಅವಶ್ಯಕತೆ ಇಲ್ಲ. ಇನ್ನೊಂದೇನೆಂದರೆ, ಕಳಶ ಸ್ಥಾಪನೆ ಮಾಡಿದರೆ ಏನಾಗುತ್ತೆ ಅಂದರೆ, ಕಳಶ ಸ್ಥಾಪನೆ ಮಾಡ್ತಿರಲ್ಲ, ಈಗ 9 ದಿವಸ ಹಾಗೆ ಇರ್ತದೆ. ಆ ಎಲೆಗಳು ಹಂಗಿಟ್ಟಿರ್ತಾರಲ್ಲ, ವೀಳ್ಯದೆಲೆ ಇಟ್ಟಿರ್ತಾರೆ, ಅದೇನಾಗುತ್ತೆ, ಕೊಳಿತದೆ. ನೀರು ಕೊಳೆತ್ರೆ ಅದು ಅಶುಭ ಆಗ್ತದೆ. ಹಾಗಾಗಿ ಅದನ್ನು ಹೆಚ್ಚು ಅಷ್ಟು ತಾಜಾ ಇರ್ತಕ್ಕಂಥ ಎಲೆಗಳನ್ನು ಅವೆಲ್ಲವನ್ನು ಜೋಡಿಸಿ, ಸುಗಂಧ ದ್ರವ್ಯಗಳನ್ನು ಎಲ್ಲವನ್ನು ಹಾಕಿ ಸರಿಯಾಗಿ ಒಂದು ಪದ್ಧತಿಯಲ್ಲಿ ಮಾಡುವುದಾದರೆ ಸರಿ. ಇಲ್ಲ ಅಂದರೆ ಅದು ಮಾಡದೇ ಇರೋದು ಬಹಳ ಒಳ್ಳೆಯದು. 9 ದಿವಸಗಟ್ಟಲೆ ತೆಂಗಿನಕಾಯಿ ಇಟ್ಟಾಕಿ ಕೆಲಸದಿ ಅದು ಕೆಟ್ಟೋಗುತ್ತೆ. ಕೆಟ್ಟೋದ್ರೂ ಕೂಡ ಅದು ಅಶುಭವನ್ನು ಕೊಡ್ತದೆ. ಹಾಗಾಗಿ ಅದೆಲ್ಲ ಮಾಡಬಾರ್ದು. ಅದರ ಪರ್ಯಾಯ ಏನು ಮಾಡ್ಬೇಕಂತ ಬೇರೆ ವಿಚಾರ ಇದೆ. ಅದು ಇನ್ನೊಂದು ವಿಡಿಯೋದಲ್ಲಿ ಜನಗಳು ಅಪೇಕ್ಷೆ ಪಟ್ಟರೆ ಕಮೆಂಟ್ನಲ್ಲಿ ಮಾಡಿದರೆ ನಾನು ಅದರ ಬಗ್ಗೆ ಹೇಳ್ತೇನೆ. ಇನ್ನೊಂದು ಮುಖ್ಯವಾಗಿರೋದೇನೆಂದರೆ, ಈಗ ಎಲ್ಲರೂ ಈಗ ವಾರಾಹಿದು ಪ್ರಚಾರ ಜಾಸ್ತಿ ಆಗಿಬಿಟ್ಟಿದೆ. ವಾರ ಪ್ರಚಾರ ಆಗಿದೆ. ಏನಿದು ವಾರಾಹಿ, ಮೊದಲೆಲ್ಲ ಇರಲಿಲ್ಲ, ಈಗ ಯಾಕೆ ಬಂದಿದೆ ಅಂತ ಪ್ರಶ್ನೆ ಕೆಲವರಿಗೆ ಸಂದೇಹ ಬರ್ತದೆ. ಮೊದಲೆಲ್ಲ ಏನು ಇರಲಿಲ್ಲಲ್ಲ, ಈಗ ಯಾಕೆ ಇಷ್ಟೊಂದು ಇದಕ್ಕೆ ಮಹತ್ವ ಅಂದರೆ, ಈಗೇನಾಗಿದೆ ಅಂದರೆ, ಈಗ ನೋಡ್ರಿ, ನಿಮಗೆ ಆಸ್ಪತ್ರೆ ಜಾಸ್ತಿ ಆಗಿದವು ಅಂದರೆ, ಹೈಟೆಕ್ ಎಲ್ಲ ಆಸ್ಪತ್ರೆ ಆಗಿದ್ದ ಅರ್ಥ ಏನು? ರೋಗಿಗಳು ಜಾಸ್ತಿ ಆಗಿದ್ದಾರೆ ಅಂತ ಅರ್ಥ. ಈಗ ಪೊಲೀಸ್ ಸ್ಟೇಷನ್ಗಳು ಎಲ್ಲವೂ ಜಾಸ್ತಿ ಆಗಿದ್ದಾವೆ ಅಂತ ಅರ್ಥ ಏನು? ಕಳ್ಳರು ಜಾಸ್ತಿ ಆಗಿದ್ದಾರೆ ಅಂತ ಅರ್ಥ ಆಯ್ತಾ? ಅದೇ ರೀತಿ ಈ ವಾರೆ ಹಮ್ಮಿನವ್ರು ಈಗ ಯಾಕೆ ಪ್ರಚಾರ, ನಾವು ಮಾಡ್ತೀವಿ ಅಂತ ಪ್ರಚಾರ ಏನಿಲ್ಲ. ಆ ತಾಯಿ ಉದ್ದೇಶ ಪಟ್ಟರೆ, ಆ ತಾಯಿ ಸಂಕಲ್ಪ ಇದ್ದರೆ ಮಾತ್ರ ಅದು ಹೊರಗೆ ಬರ್ತದೆ. ತೇನ ವಿನ ತೃಣಮಪಿ ನಾ ಚಲತಿ ಎಂದು ಹುಲ್ಲು ಕಡ್ಡಿ ಕೂಡ ಅಲ್ಲೋಡಂಗಿಲ್ಲ ಅವನ ಕೃಪೆ ಇಲ್ಲದೆ ಅಂತ ನೀವೆಲ್ಲ ಕೇಳಿದಿರಿ. ಅಂದರೆ ಇದು ಕೂಡ ಆಯಮ್ಮನ ಕೃಪೆ ಇರ್ತದೆ ಅಂತ ಅರ್ಥ, ಒಳಾಂತರ. ಅಂದರೆ ಈಗ ಸಂಕಷ್ಟ ಬಂದಿದೆ ನಮ್ಮ ಒಂದು ಎಲ್ಲರಿಗೂ ಅನ್ನುವಂಥದ್ದು, ಅದನ್ನು ನಿವಾರಣೆ ಮಾಡಲಿಕ್ಕೆ ಈ ಅಮ್ಮನ ಇಷ್ಟು ಪ್ರಚಾರ ಆಗ್ತಾಯಿದೆ ಅಂತ ಮೂಲವಾಗಿ ಗಮನಿಸ್ಬೇಕು. ಅದಕ್ಕೋಸ್ಕರ ವಾರಾಹಿ, ಆ ದೇವತಾ ವಾರಾಹಿ ಅಂದರೆ ಏನು ಅಂತ ಶಕ್ತಿಯನ್ನು ಕೊನೆಗೆ ನಾನು ಹೇಳ್ತೀನಿ. ಹಾಗಾಗಿ ಸಂಪೂರ್ಣವಾಗಿ ಕೇಳಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ವಿಚಾರ ಅಂದರೆ, ಇದನ್ನು ಯಾರು ಮಾಡಬೇಕಂದ್ರೆ ಎಲ್ಲರೂ ಮಾಡ್ಬೋದು. ಆದರೆ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ, ಅದು ಅದು ಹೇಳ್ತೇನೆ, ಕೆಲವರು ಮಾಡುವಂಥದ್ದಿಲ್ಲ, ಅದು ಹೆಣ್ಮಕ್ಳು ಆ ಸಮಯಗಳಲ್ಲಿ ಅನ್ನೋದಿದೆ.
ನೀವು ಏನು ಉಪದೇಶ ಏನಾದರೂ ಪಡೆದಿದ್ದರೆ ಅಥವಾ ಲಿಂಗಧಾರಣೆ ನಿಮಗಾಗಿ ಶಿವ ಲಿಂಗ ದೀಕ್ಷೆ ಆಗಿರ್ತಕ್ಕಂಥವ್ರು ಇರ್ತಾರೆ. ಅವ್ರು ಏನು ಮಾಡಬೇಕಂದ್ರೆ ಅವರು ಮೊದಲು ಗಾಯತ್ರಿ ಜಪ ಏನಿರ್ತದೆ ಅದನ್ನು ಪೂರೈಸ್ಕೊಂಡು ಮಾಡಬೇಕು. ಅದನ್ನು ಹೆಗರಾಕಿ ಇದನ್ನು ಮಾಡ್ತೀವಿ ಅಂದರೆ ಇದು ಫಲ ಕೊಡೋದಿಲ್ಲ. ಮುಖ್ಯವಾಗಿ ಭಾಳ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾರೆ ಲಿಂಗ ದೀಕ್ಷೆ ಅಥವಾ ಗಾಯತ್ರಿ ಅನುಷ್ಠಾನ ಮಾಡ್ತಕ್ಕಂಥವ್ರು ಗಾಯತ್ರಿ ಅನುಷ್ಠಾನ ಮಾಡಿದ ಮೇಲೇ ಮಾಡಬೇಕು. ಈ ಗಾಯತ್ರಿ ಅನುಷ್ಠಾನ ಏನೂ ಗೊತ್ತಿಲ್ಲ ರೀ, ನಾವು ಸಾಮಾನ್ಯವಾಗಿದ್ದೀವಿ. ನಮಗೇನು ಅಂದರೆ ದಿವಸ ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಸಾಕು, ಅದು ಗಾಯತ್ರಿ. ಅಥವಾ ಗೋವಿಂದ, ರಾಮ, ಕೃಷ್ಣ ನಾಮಸ್ಮರಣೆ ಮಾಡಿದರೂ ಅದು ಸಾಮಾನ್ಯರ ಗಾಯತ್ರಿ. ಅವ್ರಿಗೆ ಆ ನಿಯಮಗಳಿದ್ದಾವೆ. ರೈತ ಇದ್ದಾನೆ, ಅವ್ನಿಗೆ ಹೋಗೋಕ್ಕಾಗೋದಿಲ್ಲ, ಅವ್ನಿಗೆ ಕುತ್ಕೊಂಡು ಜಪ ಮಾಡಿ ಮಾಡೋಷ್ಟೊತ್ತಿಗೆ 9 ಗಂಟೆ ಆಗುತ್ತೆ, ಅಷ್ಟೊತ್ತಿಗೆ ಬೆಳಕರ್ದಿರ್ತದೆ ವ್ಯವಸಾಯ ಮಾಡೋಕ್ಕೆ. ಹಾಗಾಗಿ ಅವ್ರಿಗೆ ಏನು ನಿಯಮಗಳಿಲ್ಲ. ಅವ್ರ ಮುಖ ಕೈ ಕಾಲು ತೊಳ್ಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿದರು, ಇವರೇನು ವೇದ ಮಂತ್ರಗಳನ್ನು ಜಪ ಮಾಡಿದರೆ ಅಷ್ಟು ಫಲ ಅವರಿಗೆ ಅನುಗ್ರಹ ಆಗುತ್ತೆ. ಶಾಸ್ತ್ರಗಳಲ್ಲಿ ಈ ಥರ ಇದೆ. ಅದು ಮುಖ್ಯವಾಗಿ ಇಂಪಾರ್ಟೆಂಟು. ಅಂದರೆ ನಾವು ಗಾಯತ್ರಿ ಅನುಷ್ಠಾನ ಅಥವಾ ಲಿಂಗ ದೀಕ್ಷೆ ಏನು ಪಡೆದಿದ್ದರೆ ಅದನ್ನು ಮಾಡಿ ಇದನ್ನು ಮಾಡಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ವಿಗ್ರಹ ನಾವು ಇಟ್ಟಿದ್ದೀವಿ, ವಿಗ್ರಹ ಇಟ್ಟು ಪೂಜೆ ಮಾಡ್ಬೋದಾ ಅಂತ ಕೆಲವರು ಕೇಳ್ತಾರೆ. ವಿಗ್ರಹ ಒಂದು ಹೆಬ್ಬಟ್ಟಿನಷ್ಟು ಒಂದು ಹಿಡಿ ಏನಿರ್ತದಲ್ಲ, ಇಷ್ಟಕ್ಕಿಂತ ಎತ್ತರ ಇರ್ತಕ್ಕಂಥದ್ದನ್ನು ಅವರು ಮಾಡಬಾರ್ದು. ಇದಕ್ಕಿಂತ ಎತ್ತರ ಇದ್ದರೆ ಮಾಡಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನಿತ್ಯ ಅಭಿಷೇಕ ಅರ್ಚನೆ ಅವೆಲ್ಲವೂ ಮಾಡೋದಾದರೆ ಅಷ್ಟು ದೊಡ್ಡದು ಇಟ್ಕೋಬೇಕು, ಇಲ್ಲಾಂದ್ರೆ ಅದಕ್ಕಿಂತ ದೊಡ್ಡದು ಇಟ್ಕೋಬಾರ್ದು ಅಂಥೇಳಿ ಶಾಸ್ತ್ರಗಳಿರ್ತವೆ. ಹಾಗಾಗಿ ನಿಮ್ಮ ಚಿಕ್ಕದಿದ್ದರೆ ಏನು ತೊಂದರೆ ಏನಿಲ್ಲ, ದಿವಸ ಅಭಿಷೇಕ ಮಾಡ್ಬೋದು. ಅಥವಾ ದಿವಸ ಅಭಿಷೇಕ ಮಾಡೋಕ್ಕಾಗೋದಿಲ್ಲ ಅಂದರೆ ಮೊದಲನೇ ದಿವಸ ಪಾಡ್ಯಮಿ ದಿವಸ ಅಭಿಷೇಕ ಮಾಡಿ ಉಳ್ಕಿದ ದಿವಸ ಅರ್ಚನೆ ಎಲ್ಲ ಮಾಡ್ಬೋದು. ನಿಮ್ಮ ಒಂದು ಶಕ್ತಿ ಇದ್ದರೆ ದಿವಸ ಮಾಡುವುದಾದರೆ ಮಾಡ್ಬೋದು, ಏನೂ ತಪ್ಪೇನಿಲ್ಲ. ಓಕೆ, ನೆಕ್ಸ್ಟ್ ನೈವೇದ್ಯ ಏನಿಡಬೇಕು ಅನ್ನುವಂಥದ್ದು ಒಂದು ವಿಚಾರ. ನೈವೇದ್ಯ ಅಂದರೆ ಮುಖ್ಯವಾಗಿ ಇದಕ್ಕೆ ಬೆಲ್ಲದ ಪಾನಕ ಇಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬೆಲ್ಲದ ಪಾನಕ ಅಂದರೆ ಬೆಲ್ಲ ಸೇರಿಸಿ ನೀರು ಸೇರಿಸ್ಬೇಕು, ಅದ್ರಿಗೆ ಸ್ವಲ್ಪ ಏಲಕ್ಕಿ ಕರಿಮೆಣಸಿನ ಪುಡಿ ಹಾಕೋದು ಭಾಳ ಇಂಪಾರ್ಟೆಂಟ್. ಇದು ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಇದು ಒಂದು ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಅನ್ನ ಅಥವಾ ಅನ್ನ, ಬೆಲ್ಲ, ಮುದ್ಗ ಅನ್ನ ಇವೆಲ್ಲವೂ ಇಡ್ಬೋದು. ಸಾತ್ವಿಕ ಆಹಾರಗಳೆಲ್ಲವನ್ನು ಇಡ್ಬೋದು. ಮತ್ತು ಮುಖ್ಯವಾಗಿರ್ತಕ್ಕಂಥದ್ದು ಧೂಪ ಭಾಳ ಇಂಪಾರ್ಟೆಂಟ್. ಮಾಮೂಲು ಉದ್ದಿನ ಕಡ್ಡೆಗಿಂತ ಒಂದು ವಿಶೇಷ ಕುಡಿಕೆಗಳು ಬರ್ತಾವಲ್ಲ, ಆ ಧೂಪದ್ದು ಅಥವಾ ಸಾಂಬ್ರಾಣಿ ಒಳ್ಳೆಯ ಧೂಪ ಹಾಕಿದರೆ ಆ ಒಂದು ಹೆಚ್ಚು ಅದಕ್ಕೆ ಫಲ ಇರ್ತಕ್ಕಂಥದ್ದು ಅನ್ನೋದು ಶಾಸ್ತ್ರಗಳು ಹೇಳ್ತಾ ಇದೆ. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನೂ ವಿಶೇಷವಾಗಿ ಒಂದೊಂದು ದಿವಸಕ್ಕೆ ಒಂದೊಂದು ನೈವೇದ್ಯಗಳಿದೆ. 9 ದಿವಸಕ್ಕೆ 9 ದಿವಸ ಒಂದೊಂದು ನೈವೇದ್ಯ ಇದಕ್ಕೂ ಇದೆ. ಅದು ಲಲಿತಾ ಸಹಸ್ರ ಕ್ರಮವಾಗಿ ಹೇಳಿದ್ದಾರೆ. ಅದನ್ನು ಇನ್ನೊಂದು ಸಲ ಈ ವಿಡಿಯೋ ಲೆಂತ್ ಆಗುತ್ತೆ, ಹಾಗಾಗಿ ಅದನ್ನು ಇನ್ನೊಂದು ಸಲ ನಿಮ್ಮ ಅಪೇಕ್ಷೆ ಬೇಕು ಅಂತ ಕಮೆಂಟ್ ಮಾಡಿದರೆ ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಏನಂದರೆ ಉಪವಾಸ ಇರಬೇಕಾ? ಉಪವಾಸ ಇರಬೇಕಂತ ಎಲ್ಲಿಯೂ ಇಲ್ಲ, ಯಾವ ಶಾಸ್ತ್ರದಲ್ಲೂ. ಉಪವಾಸನೆ ಮಾಡ್ಬೋದು. ಉಪವಾಸ ಏಕಭುಕ್ತ ಮಾಡುವುದು, ನಕ್ತ ಅಂತ ಮಾಡುವಂಥದ್ದಿದ್ದಾರೆ. ಆದರೆ ಏಕಭುಕ್ತ ಅಂದರೆ ದಿವಸಕ್ಕೆ ಒಂದೇ ಹೊತ್ತು ಊಟ ಮಾಡೋದು. ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡೋದು, ರಾತ್ರಿಗಾರ ಊಟ ಮಾಡುವುದು ಒಂದು ಹೊತ್ತು. ಮತ್ತು ಮಧ್ಯೆಯಲ್ಲಿ ಸ್ವಲ್ಪ ಫಲಹಾರ, ಸ್ವಲ್ಪ ಹಣ್ಣು, ಮತ್ತು ಒಟ್ಟು ತುಂಬ ಹಣ್ಣಲ್ಲ, ಫಲಹಾರ ಸ್ವಲ್ಪ ತೊಗೊಂಡು ಹಾಲು ಹಣ್ಣು ತೊಗೊಂಡು ಇರ್ಬೋದು. ಇನ್ನು ನಕ್ತ ಅಂದರೆ ರಾತ್ರಿಗೆ ಮಾತ್ರ ಊಟ ಮಾಡ್ತಕ್ಕಂಥದ್ದು. ಈ ಥರನೂ ಇರ್ಬೋದು, ಯಾವುದೂ ತಪ್ಪಿಲ್ಲ. ಆದರೆ ಇದರಲ್ಲಿ ಆರೋಗ್ಯ ಚೆನ್ನಾಗಿರೋರು ಮಾತ್ರ ಮಾಡಿ, ಆರೋಗ್ಯ ಇಲ್ಲದವ್ರು ಯಾವುದೇ ಕಾರಣಕ್ಕೂ ಆ ಥರ ಮಾಡಬೇಡ್ರಿ. ಭಕ್ತಿ ಇಂಪಾರ್ಟೆಂಟು ಅಂಥೇಳಿ ಶಕ್ತಿ ಇದ್ದರೆ ಮಾಡಿರಿ, ಇಲ್ಲಾಂದರೆ ಬೇಡ. ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಮತ್ತು ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಉಪವಾಸ ಮಾಡಬಾರ್ದು. ಮುಖ್ಯವಾಗಿ ಗರ್ಭಿಣಿಯರು, ಅವರು ಕೂಡ ಅವರಿಗೆ ಉಪವಾಸ ವಿಧಿ ಇಲ್ಲ. ದೌಹೃದಿ ಅಂತ ಕರೀತಾರೆ. ಅಂದರೆ 2 ಹೃದಯಗಳಿರ್ತಕ್ಕಂಥವಳು, ಮಗಳು ಹೊಟ್ಟೆ ಒಳಗೊಂದಿರ್ತದಲ್ಲ, ಅದೊಂದು ಹೃದಯ, ಇದೊಂದು 2 ಹೃದಯ ಇರ್ತವೆ. ಹಾಗಾಗಿ ಅವರು ಮಾಡುವಾಗಿಲ್ಲ. ಅವರು ಪೂಜೆ ಮಾಡ್ಬೋದು. ಈ ಪೂಜೆ ಮಾಡಿದರೆ ಏನಾಗುತ್ತೆ ಅಂದರೆ ಭಾಳ ನಿಮಗೊಂದು ಅರ್ಥ ಆಗ್ಲಿಕ್ಕೆ ನಾನು ಹೇಳ್ತೇನೆ. ಈಗ ಹೊಲ ಪೈರು ಇರ್ತದಲ್ಲ, ಅದಕ್ಕೆಲ್ಲ ಔಷಧಿ ಹೊಡಿತಾರೆ. ಆ ಧಾನ್ಯ ಬಂದ ಮೇಲೆ ಅದು ತಿಂದರೆ ಅದರ ಔಷಧಿ ಗುಣ ಆ ಧಾನ್ಯದಲ್ಲಿ ಇರ್ತದಾನೆ, ಅದು ವಿಷ ಸ್ವಲ್ಪ ಹೀರ್ಕೊಂಡಿರ್ತದೆ. ಹಾಗೆ ಇಲ್ಲಿ ಆ ಗರ್ಭಿಣಿಯರು ಯಾರಾದರೂ ಈ ದೇವತಾ ಉಪಾಸನೆ ಮಾಡಿದರು, ಪೂಜೆ ಮಾಡಿದರು, 1 ದಿವಸ ಮಾಡಿದರೂ ಸಾಕು, 9 ದಿವಸ ಮಾಡಬೇಕು ಅಂತಿಲ್ಲ. 1 ದಿವಸ ಮಾಡೋದು ಒಳ್ಳೆಯದೇ. 1 ದಿವಸ ಮಾಡಿದರೂ ಕೂಡ ಆ ಒಂದು ತೇಜಸ್ಸು ಜಗನ್ಮಾತೆ ಕೃಪೆ ಮಗು ಒಳಗೆ ಹೋಗಿ ಮಗು ಉತ್ತಮವಾದ ಸಂತಾನ ಆಗ್ತದೆ. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಎರಡನೇದು ಇನ್ನು ನೆಕ್ಸ್ಟ್ ಸ್ತ್ರೀಯರ ಆಟಂಕದ ದಿನಗಳಲ್ಲಿ ಆ 4 ದಿವಸ ಪೂಜೆ ಮಾಡಬಾರ್ದು. ಈ ಪ್ರಾರಂಭ ಮಾಡಿದಿರಿ, ಋತುಕ್ರಮ ಬಂತು ಅಂದರೆ ಅವತ್ತು ಬಿಡಬೇಕು. ಮನೆಯಲ್ಲಿದ್ದವರು ಮಾಡಲಿಕ್ಕೆ ಹೇಳಬೇಕು.
ಇದು ಮುಖ್ಯ. ಅದು ಮಾಡಬೇಕು. 4 ದಿವಸ ನಂತರ 4ನೇ ದಿವಸ ಆದ ನಂತರ 5ನೇ ದಿವಸ ತಲೆ ಸ್ನಾನ ಮಾಡಿ ಪೂಜೆ ಆಚರಣೆ ಮಾಡಬೇಕು. ಕೆಲವರು 3 ದಿವಸ ಆತು ಮುಗಿದು ಅಂಥೇಳಿ ಏನೇನೋ ಕಥೆಗಳು ಹೇಳುವಂಥವ್ರು ಇದ್ದಾರೆ. ಕಾಗಪ್ಪ ಗುಬ್ಬಜ್ಜಿ ಕಥೆಗಳು ಹೇಳ್ತಾರೆ. ಆದರೆ ಅವನನ್ನು ಶಾಸ್ತ್ರ ಏನು ಹೇಳ್ತದೋ ಅದನ್ನು ನಾವು ಮಾಡಬೇಕಾಗಿದೆ. ಅದು ಬಹಳ ವಿಶೇಷ ಇದೆ. ಅದು ವೇದಗಳಲ್ಲಿ ಕೂಡ ಇದರ ಬಗ್ಗೆ ಹೇಳಿರ್ತಕ್ಕಂಥದ್ದಾಗಿದೆ. ಅದು ದೊಡ್ಡ ಕಥೆ ಇದೆ, ಅದಕ್ಕೂ ಕೂಡ ವಿಶೇಷವಾದ ಕಥೆ ಇದೆ. ಅದು ಇನ್ನೊಂದು ಸಲ ತಿಳಿದಾಗ ನಾನು ಅದರ ಬಗ್ಗೆ ತಿಳಿಸ್ತೇನೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ. ಓಕೆ. ಇನ್ನೊಂದು ಕರ್ತವ್ಯ ಏನಂದರೆ ಮಹಿಳೆಯರಿಗೆ, ಸ್ತ್ರೀಯರಿಗೆ, ಗೃಹಿಣಿಯರಿಗೆ ಏನಂದರೆ ಅವರು ಸ್ತ್ರೀಯರಿಗೆ ಯಾವ ಪೂಜೆ ವಿಧಾನಗಳನ್ನು ಯಾವ ಶಾಸ್ತ್ರಗಳಿಗೆ ಹೇಳಿಲ್ಲ, ಪುರುಷನಿಗೆ ಹೇಳಿರೋದು. ಆದರೆ ಇವತ್ತು ಧರ್ಮ ನಿಂತಿರೋದು ಅಂದರೆ ಪೂಜೆ ವ್ರತ ಎಲ್ಲ ಹೆಣ್ಮಕ್ಳಿಂದನೇ, ಮಹಿಳೆಯರಿಂದನೇ. ಅದಕ್ಕೆ ಅವ್ರಿಗೊಂದು ನಮಸ್ಕಾರ ಹೇಳ್ಕೊಳ್ತೀವಿ. ಜೊತೆಗೇನೆಂದರೆ ನೀವು ನಿಮ್ಮ ಮಕ್ಕಳಿಂದ, ನಿಮ್ಮ ಗಂಡಂದರಿಂದ ಪೂಜೆ ಮಾಡಿಸ್ರಿ. ಅದು ಬಹಳ ಮುಖ್ಯ. ಅದು ಭಾಳ ಅದು ಅವ್ರಿಗೇನು ಸಹಕಾರ ಮಾಡಿಕೊಡ್ತೀರಲ್ಲ, ಎಲ್ಲ ರೆಡಿ ಮಾಡಿಕೊಟ್ರೆ ಕುತ್ಕೊಂಡು ಪೂಜೆ ಮಾಡಿ ಹೋಗಲಿ. ಆ ಸಹಕಾರ ಪೂಜೆ ಮಾಡಿದ್ರೆ ಅರ್ಧ ಬಲ ಬಂದುಬಿಡ್ತದೆ. ಅರ್ಧಾಂಗಿ ಅನ್ನೋದು ಅದಕ್ಕೆ ಅರ್ಧ ಫಲ ಬಂದುಬಿಡ್ತದೆ. ಇದು ಸಾಮಾನ್ಯವಾಗಿ ಗೊತ್ತಿರ್ತದೆ. ಇನ್ನು ವಿಶೇಷವಾಗಿ ನೆಕ್ಸ್ಟ್ ಮಾತಾಡೋಣ. ಇನ್ನು ರೈತರಿಗೆ ಏನು ಮಾಡಬೇಕು? ರೈತರು ಬೆಳೆ ಸರಿಯಾಗಿ ಬೆಳೆಯೋದಿಲ್ಲ. ಒಂದ್ಸಲಿ ಮಳೆ ಬಂದರೆ ಮಳೆ ಬರೋದು ಇಲ್ಲ, ರೋಗ ರುಜಿನಗಳು ಕಾಳ್ತವೆ, ಈ ಥರ ಸಮಸ್ಯೆಗಳಿರ್ತಾವಲ್ಲ. ಅವರು ಏನು ಮಾಡಬೇಕು ಅಂದರೆ ಇದರ ಉಪಯೋಗ ತಗೊಳ್ಳಿ. ಈ 9 ದಿವಸ ಒಂದು ಚಿಕ್ಕದಾಗಿ ಒಂದು ಸಣ್ಣ ಪಟ ಫೋಟೋ ದೇವರ ಅಲ್ಲಿ ಹೊಲದಲ್ಲಿ ಒಂದು ಗೂಡು ಥರ ಏನಾದರೂ ಮಾಡಿ ಒಂದಿಟ್ಟು ಅಲ್ಲಿ ದಿವಸ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ನೈವೇದ್ಯ ಬೆಲ್ಲ ಇಟ್ಟರೆ ಸಾಕು. ಬೆಲ್ಲ ಇಟ್ಟರೆ ಸಾಕು. ಶ್ರೀ ವಾರಾಹ್ಯೈ ನಮಃ, ಅದು ಹೇಳಲಿಕ್ಕೆ ಬರಲ್ಲ, ವಾರಾಹಿ ದೇವಿಯೈ ನಮಃ ಇಷ್ಟು ಹೇಳಿದರೆ ಒಂದು 108 ಸಲ ಹೇಳಿಕೊಂಡು, ಅಥವಾ ಒಂದು ರೈತರೆಲ್ಲ ಸಮಯ ಕಡಿಮೆ ಇರ್ತದೆ, ಅವಕಾಶ ನೋಡ್ಕೊಂಡು 108 ಸಲ ಹೇಳ್ಬೋದು. ಅಥವಾ 11 ಸಲ, ಅದು 21 ಸಲ, 9 ಸಲ ಹೇಳಿದರೂ ಸಾಕು. ಆ ಎಮ್ಮ ಅನುಗ್ರಹ ಖಂಡಿತ ಆಗ್ತದೆ. ಭಾವದಿಂದ ಹೇಳಿ, ಸುಮ್ಮನೆ 9 ಸಲ 1 2 3 ಅಂತಲ್ಲ, ಭಾವ ಇಟ್ಕೊಂಡು ನೀವು 3 ಸಲ ಹೇಳಿದರೂ ಅದಕ್ಕೆ ಶಕ್ತಿ ಇರ್ತದೆ. ಅದು 9 ಸಲ ಅಥವಾ ಕನಿಷ್ಠ 108 ಸಲ, ಕನಿಷ್ಠ 9 ಸಲ ಹೇಳ್ರಿ. 108 ಸಲ ಅದು 108 ಸಲ ಹೇಳ್ರಿ. ಅದು ಮಾಡ್ಕೊಳ್ತಾ ಬರ್ರಿ. ಪ್ರತಿ ದಿವಸ ಇದನ್ನು ಅಭ್ಯಾಸ ಮಾಡಿರಿ. ಖಂಡಿತವಾಗಿ ಆ ರೋಗ ರುಜಿನಗಳೆಲ್ಲ ಹೋಗ್ತವೆ. ಮಳೆ ಸಮಯ ಬೀಳ್ತದೆ, ಎಲ್ಲ ಫಸಲೆಲ್ಲ ಚೆನ್ನಾಗಿ ಬರುತ್ತೆ, ಆರ್ಥಿಕವಾಗಿ ಸಮೃದ್ಧಿ ಆಗ್ತಾರೆ. ನೆಕ್ಸ್ಟ್, ಈಗ ವ್ಯಾಪಾರಸ್ಥರಿದ್ದಾರೆ, ಉದ್ಯೋಗಸ್ಥರಿದ್ದಾರೆ, ಇವರು ಏನು ಮಾಡಬೇಕು? ಇವರು ಕೂಡ ವ್ಯಾಪಾರಸ್ಥರು ಈ 9 ದಿವಸನೂ ಮಾಡಿರಿ. ನಿತ್ಯ ಒಂದು 108 ಸಲ ಆಗಲಿಲ್ಲ ಅಂದರೆ ಕನಿಷ್ಠ 9 ಸಲ ಹೇಳೋದನ್ನ ಅಭ್ಯಾಸ ಮಾಡಿದರೆ ವ್ಯವಹಾರಗಳೆಲ್ಲವೂ ಅಭಿವೃದ್ಧಿ ಹೊಂದುತ್ತವೆ. ಉದ್ಯೋಗದಲ್ಲಿ ಬಡ್ತಿ ಬರ್ತಕ್ಕಂಥದ್ದಾಗ್ತದೆ. ಉದ್ಯೋಗದಲ್ಲಿ ಏನಾರ ಆತಂಕಗಳಿದ್ದರೆ, ತೊಂದರೆಗಳಿದ್ದರೆ, ಸಮಸ್ಯೆಗಳಿದ್ದರೆ ಅವು ನಿವಾರಣೆ ಆಗ್ತವೆ. ವಿದ್ಯಾರ್ಥಿಗಳು ಮಾತ್ರ ಮಾಡಿದರೆ ಅದ್ಭುತವಾದಂತಹ ಜ್ಞಾನ ಉತ್ಪನ್ನ ಆಗ್ತದೆ. ವಿದ್ಯಾವಂತರು ಬಹಳಷ್ಟು ಆಗ್ತಾರೆ ಅನ್ನುವಂಥದ್ದು ಬಹಳ ವಿದ್ಯೆ ಸುಲಭವಾಗಿ ಹತ್ತುವಂಥ ಕೆಲಸ ಆಗ್ತದೆ. ಇನ್ನೊಂದು ಮುಖ್ಯವಾಗಿ ಒಂದು ವಿಚಾರ ಹೇಳ್ತೀನಿ ಅಂತ ಹೇಳಿದ್ದೆ. ವಾರಾಹ್ಯೈ ನಮಃ ಅಂತ ಅಂದರೆ ಏನಾಗುತ್ತೆ? ಏನೋ ಅಮ್ಮ ಅಂತಿದ್ದೀವಲ್ಲ, ಅದು ಮಹಾಮಂತ್ರ. ವಾರಾಹಿ ಅನ್ನೋದು ಒಂದು ಮಂತ್ರ, ಮಹಾಮಂತ್ರ. ಅದು ಎಷ್ಟು ಅಂದರೆ ಹೇಳಲಿಕ್ಕಾಗಲ್ಲ, ಅಷ್ಟು ದೊಡ್ಡದು. ಏನು ಅದರ ರಹಸ್ಯನ ನಾನು ಹೀಗೆ ಹೇಳ್ತೇನೆ. ಒಂದು ವಾ ಅಂದರೆ ಏನು ಗೊತ್ತಾ? ವಾ ಅಂದರೆ ತ್ವಂ ಅಮೃತಾತ್ಮಿಕಾಯೈ, ಅಮೃತತ್ವ. ಅಮೃತತ್ವ ಅಂದರೆ ಅಮೃತ ಬೀಜ, ಅದು ಆಕಾಶ ತತ್ವ. ಅಮೃತ ಬೀಜ ಆಕಾಶ ತತ್ವ ಇರ್ತಕ್ಕಂಥದ್ದು. ಅಂದರೆ ವಕಾರ ಯಾವುದು ಹೇಳ್ತಾರೋ, ವಾದಿಂದ ಏನು ಪ್ರಾರಂಭ ಆಗ್ತದೋ ಅದು ಅಮೃತ ವಾಕು ಅಂತ. ವಾಸುದೇವ, ಹೀಗೆ ನಾಮಗಳಿದಾವಲ್ಲ, ಅವೆಲ್ಲ ಅಮೃತ. ಅವು ಪುಣ್ಯವನ್ನು ಕೊಡ್ತವೆ, ಅಮೃತತ್ವವನ್ನು ಕೊಡ್ತವೆ, ಅಮರತ್ವವನ್ನು ಕೊಡ್ತವೆ ಅಂತ. ಹಾಗಾಗಿ ನಿಮಗಿರೋ ಎಲ್ಲ ಸಮಸ್ಯೆಗಳು ದೂರ ಆಗಿಬಿಡ್ತವೆ ಅಂತ ಅರ್ಥ. ವಾ. ಇನ್ನೊಂದು ರಾ ಅಂದರೆ ರಮ್ ಅನ್ನುವಂಥದ್ದು ಅಗ್ನಿಬೀಜ. ಗೊತ್ತಿರ್ತದೆ ಸಾಮಾನ್ಯವಾಗಿ, ಅಥವಾ ಗೊತ್ತಿಲ್ಲ ಅಂದರೆ ಓಕೆ. ರಮ್ ಅಗ್ನಿಬೀಜ. ಅಗ್ನಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳನ್ನ ದಹನ ಮಾಡ್ತದೆ. ರಮ್. ವಾ ಇರೋದು ಹ ಆಕಾಶ ಬೀಜ, ವಂ ಅಮೃತ. ವ ಅನ್ನೋದು ಸರ್ವತತ್ವಾತ್ಮಕವಾಗಿರ್ತಕ್ಕಂಥ ಬೀಜ, ರ ಅನ್ನೋದು ಅಗ್ನಿ ಬೀಜ, ಹ ಅನ್ನೋದು ಆಕಾಶ ಬೀಜ. ಹೀಗೆ ಇದು ಮೂಲಾಧಾರಕ್ಕೂ ಕೂಡ ಸಂಬಂಧಪಡ್ತಕ್ಕಂಥದ್ದು ಇದೆ. ಒಮ್ಮ ಅಂದರೆ ಅಮೃತ ತತ್ವ ಆಗಿರ್ತಕ್ಕಂಥದ್ದು, ರ ಅಂದರೆ ಅಗ್ನಿ ಬೀಜ, ಹ ಅಂದರೆ ಆಕಾಶ. ಈ 3 ಚಕ್ರಗಳನ್ನು ಅದು ಪ್ರತಿನಿಧಿಸ್ತದೆ. ಒಂದು ವಿಶುದ್ಧ ಚಕ್ರವನ್ನು ಪ್ರತಿನಿಧಿಸ್ತದೆ. ರಕಾರ ಏನು
ಮಣಿಪೂರಕವನ್ನು ಅದು ಸೂಚನೆ ಮಾಡ್ತದೆ, ವಕಾರ ಭೂತತ್ವವನ್ನು ಕೂಡ ಸೂಚನೆ ಮಾಡ್ತದೆ. ಈ ರೀತಿ 3 ನಮ್ಮ ಒಂದು ಶರೀರವನ್ನು ಕೂಡ ಶುದ್ಧಿ ಮಾಡ್ತಕ್ಕಂಥದ್ದು. ಈಗ ಅಮೃತಪ್ರದ ವರಾಹಿ ಅಂದರೆ ಸಾಕು, ಅದರ ಶಕ್ತಿ ನಮ್ಮಲ್ಲಿ ಪ್ರವಾಹ ಆಗ್ತದೆ. ಯಾಕಂದರೆ ಮಂತ್ರ ಹಿಂಗೆ ಫಲ ಕೊಡ್ತದೆ ಅಂದರೆ ಅಕ್ಷರವನ್ನು ಉಚ್ಚಾರ ಮಾಡಿದರೆ ಅದಕ್ಕೊಂದು ಶಕ್ತಿ ಇರ್ತದೆ, ಒಂದು ರೂಪ ಕಲ್ಪನೆ ಆಗ್ತದೆ. ಇದು ಶಾಸ್ತ್ರಗಳು ಹೇಳ್ತಕ್ಕಂಥದ್ದು. ಅದು ವೈಜ್ಞಾನಿಕ, ಇನ್ನೂ ಕಂಡುಹಿಡಿದ್ದಾರೆ. ಅದು ಒಂದು ಈ ಲಲಿತಾ ಸಹಸ್ರನಾಮ ಹೇಳಿದರೆ ಶ್ರೀಚಕ್ರ ಬರ್ತಕ್ಕಂಥದ್ದನ್ನೆಲ್ಲ ಕಂಡುಹಿಡಿದಿದ್ದಾರೆ ವಿಜ್ಞಾನಿಗಳು. ಈ ಎಲ್ಲ ಸೈನ್ಸ್ ಇದೆಲ್ಲ. ಹೀಗಾಗಿ ಇದನ್ನು ಎಲ್ಲರಿಗೂ ಶೇರ್ ಮಾಡಿರಿ, ನೀವು ಆಚರಣೆ ಮಾಡಿರಿ. ಎಲ್ಲರೂ ಆ ತಾಯಿ, ಆ ಜಗನ್ಮಾತೆ ವಾರಾಹಿ ಸರ್ವರಿಗೂ ಸನ್ಮಂಗಳಗಳನ್ನು, ಎಲ್ಲ ಕೋರಿಕೆಗಳ ಅಭೀಷ್ಟಗಳನ್ನು ತೀರಿಸಿ ಸಮೃದ್ಧಿಯನ್ನು ಕೊಡಲಿ ಅಂಥೇಳಿ ನಾನು ಬೇಡಿಕೊಳ್ತೇನೆ. ನಮಸ್ಕಾರ.